ಲಕ್ಷ್ಮಿ ಒಂದೇ ಸ್ಥಳದಲ್ಲಿ ಯಾಕೆ ನಿಲ್ಲಿಸೋದಿಲ್ಲ ಅನ್ನೋದನ್ನು ಹಿಂದಿನ ಭಾಗದಲ್ಲಿ ತಿಳಿತಾ ಇದ್ವಿ. ಲಕ್ಷ್ಮಿ ಉದ್ದೇಶದಿಂದ ಜನಿಸಿದವಳು. ಲಕ್ಷ್ಮಿಯ ಉದ್ದೇಶ ನಾರಾಯಣನ ಸೇವೆ. ನಾರಾಯಣನ ಆಶೀರ್ವಾದ ಪಡೆಯದ ಯಾರೊಂದಿಗೂ ಲಕ್ಷ್ಮಿ ನೆಲೆಸೋದಿಲ್ಲ. ನಾರಾಯಣ ತತ್ವ ಇಲ್ಲದವರೊಂದಿಗೆ ಲಕ್ಷ್ಮಿ ಚಿರಕಾಲ ಉಳಿಯೋದಿಲ್ಲ. ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಲು, ಅವಳು ಸ್ಥಿರವಾಗಿ ನೆಲೆ ನಿಲ್ಲಬೇಕು ಅಂತಂದರೆ ಸಾಕಷ್ಟು ಸಮರ್ಪಣೆ, ಶಿಸ್ತು ಮತ್ತು ಪ್ರಾರ್ಥನೆಗಳು ಬೇಕಾಗತ್ತೆ. ಲಕ್ಷ್ಮಿ ಪರಿಶುದ್ಧತೆಯನ್ನು ಬಯಸ್ತಾಳೆ, ಆಂತರಿಕ ಪರಿಶುದ್ಧತೆ. ಲಕ್ಷ್ಮಿ ಅಹಿಂಸೆಯನ್ನು ಇಷ್ಟಪಡ್ತಾಳೆ. ಅಶುದ್ಧ ಕ್ರಿಯೆಗಳಿಂದ, ಅಶುದ್ಧ ಆಲೋಚನೆಗಳಿಂದ ದೂರವಿರೋದಕ್ಕೆ ಇಷ್ಟಪಡ್ತಾಳೆ. ತಾನು ನೆಲೆಸುವಂತಹ ಮಾನವರ ಹೃದಯಗಳಲ್ಲಿ ಸ್ವಾರ್ಥಪರತೆ, ದ್ವೇಷ, ಮಾತ್ಸರ್ಯ, ಬದ್ಧವೈರ, ಅಸೂಯೆ, ಕಲಹವೃತ್ತಿಗಳು ಕಂಡರೆ ಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗ್ತಾಳೆ. ದ್ರೋಹ, ಲೋಭ, ಕೃತಜ್ಞತೆಗಳು ಪವಿತ್ರ ಪಾತ್ರೆಯಲ್ಲಿ ಬೆರಕೆಗೊಂಡರೆ ಭಾವೋದ್ರೇಕದ ಸ್ಥೂಲತೆ, ಅಪವಿತ್ರ ಕಾಮನಾ ಪಿಪಾಸೆ ಭಕ್ತಿಯನ್ನು ಮಲಿನಗೊಳಿಸಿದರೆ ಆ ಬಗೆಯ ಹೃದಯಗಳಲ್ಲೂ ಕೃಪಾಪೂರ್ಣ ಸುಂದರಳಾದಂತಹ ದೇವಿ ಕ್ಷಣ ಮಾತ್ರ ನಿಲ್ಲೋದಿಲ್ಲ.